ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತ ಒಂದೊಂದೇ ಎಕ್ಸ್ಕ್ಲೂಸಿವ್ ಮಾಹಿತಿಗಳಿದೀಗ ಹೊರಗಡೆ ಬರ್ತಾ ಇವೆ. ಈ ಪ್ರಕರಣದ ವಿಚಾರಣೆ ನಡೀತಾ ಇರುವಂತ ಸಂದರ್ಭದಲ್ಲೇ ಒಂದೆಡೆಯಲ್ಲಿ ಸಿಐಡಿ ಕಚೇರಿಗೆ ನಾಗೇಂದ್ರ ಭೇಟಿ ಕೊಟ್ಟಿರೋ ಸಂದರ್ಭದಲ್ಲೇ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸುವ ಒಂದು ವಿಡಿಯೋ ಈಗ ಹರಿದಾಡ್ತಾ ಇದೆ. ಸೀಕ್ರೆಟ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಚಂದ್ರಶೇಖರ್ ಸಾವನ್ನಪ್ಪದ್ರಲ್ಲ ಶಿವಮೊಗ್ಗಕ್ಕೆ ಹೋಗಿ, ಆ ಚಂದ್ರಶೇಖರ್ ಸೂಸೈಡ್ ಮಾಡಿಕೊಳ್ಳೋದಕ್ಕೂ ಮುನ್ನ MD ಪದ್ಮನಾಭ್ ಸಭೆ ನಡೆಸಿದ್ದ. ಮೇ 24ನೇ ತಾರೀಕು ಒಂದು ಹೋಟೆಲ್ ಅಲ್ಲಿ ನಡೆದಿತ್ತು ಈ ಸೀಕ್ರೆಟ್ ಮೀಟಿಂಗ್. ಬೈ ಟು ಕಾಫಿ ಜೊತೆ ಹಗರಣದ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳಾಗಿದೆ. ಲೆಕ್ಕ ಪರಿಶೋಧಕ ಪರಶುರಾಮ್ ಜೊತೆ ಪದ್ಮನಾಭ್ ಚರ್ಚೆ ಮಾಡ್ತಾ ಇರುವಂತ ವಿಡಿಯೋ ಇದು. ಸಿಕ್ಕಾಕ್ಸೋ ಅನುಮಾನದಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿಕೊಳ್ಳಲಾಗಿತ್ತು. ಮೀಟಿಂಗ್ ಅನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಪರಶುರಾಮ್, ಈ ಪ್ರಕರಣದಲ್ಲಿ A7 ಪದ್ಮನಾಭ್, A8 ಪರಶುರಾಮ್. ಇದೇ ಪರಶುರಾಮ್ ತನ್ನ ಮೇಲೆ ಬಂದ್ಬಿಡುತ್ತೆ, ಯಾವುದಕ್ಕೂ ಒಂದು ವಿಡಿಯೋ ಇರಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ದ. ಹಣ ವರ್ಗಾವಣೆಯ ಬಗ್ಗೆ ಮಾತುಕತೆ ಆಗಿತ್ತು ಅನ್ನುವಂಥ ಮಾಹಿತಿ ಇದೇ ಮೀಟಿಂಗ್ನಲ್ಲಿ ಗಮನಿಸ್ತಾ ಇದ್ರು. ನೋಡಿ, ಇವರೇ MD ಪದ್ಮನಾಭ್, ಇವ್ರ ಜೊತೆ A8 ಪರಶುರಾಮ್ ಈ ಕಡೆ ಮೊಬೈಲ್ ಹಿಡ್ಕೊಂಡು ಕೂತಿದ್ದೆ. ಆತ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದ. ಇವರು ವಾಲ್ಮೀಕಿ ನಿಗಮದ MD. ಈ ಹಣ ಇಷ್ಟೆಲ್ಲ ಕೋಟಿ ವರ್ಗಾವಣೆ ಆಗಬೇಕು ಅಂತಂದ್ರೆ ಇವರು ಸೈನ್ ಇಲ್ಲದೆ ಆಗೋದಿಲ್ಲ. ಇವ್ರ ಸೈನ್ ಯಾವಾಗ ಹಾಕ್ತಾರೆ? ಮಿನಿಸ್ಟರ್ ಹೇಳಿದ್ರೆ ಹಾಕ್ತಾರೆ. ಸೊ ಇದಕ್ಕೆ ಕನೆಕ್ಟ್ ಆಗ್ತಾ ಇದೆ ಡಾಟ್ಗಳು. ಈಗ ಪದ್ಮನಾಭ್ ಇದ್ದಂತಹ ಹಣದ ವ್ಯವಹಾರಗಳ ಬಗ್ಗೆ ಚರ್ಚೆ ಮಾಡಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ದುಡ್ಡಿನ ಬಗ್ಗೆ ಚರ್ಚೆ ಆಗುತ್ತೆ, ಏನು ಮಾಡೋಣ, ಕಂಪ್ಲೇಂಟ್ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ, ಬ್ಯಾಂಕ್ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ, ಏನಾದರೂ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಈ ಎಲ್ಲ ಚರ್ಚೆ ಪದ್ಮನಾಭ್ ಸಾವನ್ನಪ್ಪೋದಕ್ಕೂ ಮುನ್ನ, ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ವ್ಯಕ್ತಿ, ಆ ಅಧಿಕಾರಿ ಸಾವನ್ನಪ್ಪುವ ಮುನ್ನ ಆಗಿರುವಂಥ ಮೀಟಿಂಗ್ ಇದು. ಸೀಕ್ರೆಟ್ ಮೀಟಿಂಗ್. ಬೈ ಟು ಕಾಫಿ ಇತ್ತು. ಈ ಬೈ ಟು ಕಾಫಿ ಜೊತೆಗೆ ಈ ಚರ್ಚೆಯನ್ನ ಮಾಡ್ತಾ ಇದ್ರು. ಈ ವಿಡಿಯೋ ಮಾಡ್ಕೊಂಡಿದ್ದ ಪರಶುರಾಮ್, ಈ ವ್ಯಕ್ತಿ ಹಗರಣದ ವಿಚಾರದಲ್ಲಿ ಹಿಂದೇಟ್ ಹಾಕಿದ್ದ. ಆಗ ಪದ್ಮನಾಭ್ ಸೈಲೆಂಟ್ ಆಗುವಂತ ಬಾಯಿ ಮುಚ್ಚಿಸ್ಬಿಟ್ಟಿದ್ದ. ಅಧ್ಯಕ್ಷ ಬಸನಗೌಡ ದದ್ದಲ್ಗೆ ಗೊತ್ತಿಲ್ಲದೆ ನಡೆದಿರುವ ಹಗರಣ ಇದು. ಪರಶುರಾಮ್ ಹೇಳ್ತಾನೆ ಅಧ್ಯಕ್ಷರಿಗೆ ಹೇಳೋದು ಒಳ್ಳೇದು ಅಂತ. ಆದ್ರೆ ಅದಕ್ಕೆ MD ಪದ್ಮನಾಭ್ ಅಧ್ಯಕ್ಷರಿಗೆ ಹೇಳಿದ್ರೆ ದೊಡ್ಡ ರಾಧಾಂತ ಆಗಿಬಿಡುತ್ತೆ, ಹೇಳೋದೇ ಬೇಡ, ಸ್ವಲ್ಪ ದಿನ ಹೇಳೋದು ಬೇಡ ಅಂತ ಹೇಳ್ತಾನೆ. ಮೀಟಿಂಗ್ ನಡೆದ 2 ದಿನದಲ್ಲಿ ಅಧಿಕಾರಿ ಚಂದ್ರಶೇಖರನ್ ಸೂಸೈಡ್ ಮಾಡ್ಕೋತಾನೆ. ಚಂದ್ರಶೇಖರನ್ ಸೂಸೈಡ್ ಆಗ್ತಾ ಇದ್ದಂತೆ ಈ ಹಗರಣ ಹೊರಗಡೆ ಬೀಳುತ್ತೆ. ಮತ್ತು ಪದ್ಮನಾಭ್, ಪರಶುರಾಮ್, ಈ ಮೀಟಿಂಗ್, ಈ ವಿಡಿಯೋ ಇವೆಲ್ಲವೂ ಈಗ ಈ ಪ್ರಕರಣದ ದಿಕ್ಕನ್ನು ಬದಲಿಸುವ ಎಲ್ಲ ಲಕ್ಷಣಗಳಂತೂ ಈ ಕ್ಷಣಕ್ಕೆ ಗೋಚರ ಆಗ್ತಾ ಇದೆ. ಪದ್ಮನಾಭ್ಗೆ ಪೂರ್ವ ಸೂಚನೆ ಇತ್ತು, ಇಲ್ಲೇನಾದ್ರೂ ಆದ್ರೆ ನಾನು ತಗಲಾಕೋತೀನಿ ಅಂತ. ಅದಕ್ಕೆ ಪದ್ಮನಾಭ್ ಏನು ಮಾಡ್ತಾನೆ, ಒಂದು ಮೊಬೈಲಲ್ಲಿ ವಿಡಿಯೋ ಮಾಡ್ಕೋತಾನೆ. ಮೀಟಿಂಗ್ ಏನೇನಾಗ್ತಿದೆ ಅದೆಲ್ಲದರ ವಿಡಿಯೋವನ್ನು ಮಾಡಿಕೊಂಡು ಈ ವಿಡಿಯೋಗಳನ್ನು ಮುಂದೊಂದು ದಿನ ಬೇಕಾಗತ್ತೆ ಅಂತ ಹೇಳಿ ಮಾಡಿ ಇಟ್ಕೊಂಡಿರ್ತಾನೆ. ಈಗ ಈ ಪ್ರಕರಣದಲ್ಲಿ ಪದ್ಮನಾಭ್ A7 ಆಗಿದ್ರೆ, ಈ ವಿಡಿಯೋ ಮಾಡ್ಕೊಂಡಿರುವ ಪರಶುರಾಮ್ A8 8ನೇ ಆರೋಪಿಯಾಗಿ ಈ ಪ್ರಕರಣದಲ್ಲಿ ಈಗಾಗಲೇ ಬಂಧನದಲ್ಲಿದ್ದಾನೆ, CID ವಿಚಾರಣೆಯಲ್ಲಿದ್ದಾನೆ. ಹಾಗಾಗಿ ಈ ವಿಡಿಯೋ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಯಾರು ಮಾಡಿಸಿದ್ರು, ಯಾರಿಂದ ಈ ಹಣ ವರ್ಗಾವಣೆ, ಯಾರ ಅಣತಿಯ ಮೇರೆಗೆ ಹಣ ವರ್ಗಾವಣೆ, ಎಲ್ಲ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟನೆ ಕೊಡುವ ವಿಡಿಯೋ ಇದಾಗಿದೆ ಅನ್ನೋ ರೀತಿಯಲ್ಲಿ ಗೋಚರ ಆಗ್ತಾ ಇದೆ. ಆ್ಯಂಡ್ ಈವರೆಗಿನ ತನಿಖೆಯ ದಿಕ್ಕನ್ನು ಕಂಪ್ಲೀಟ್ ಆಗಿ ಇದು ಬದಲು ಮಾಡುತ್ತೆ ಅನ್ನೋದು ಕೂಡ ಬಹಳ ಬಹಳ ಸ್ಪಷ್ಟ. ಒಂದು ಸೀಕ್ರೆಟ್ ಮೀಟಿಂಗ್ ಆಗುತ್ತೆ. ಬೈ ಟು ಕಾಫಿ ಹೇಳ್ಕೊಂಡು, ಬೈ ಟು ಕಾಫಿ ಜೊತೆಗೆ ಈ ಪರಶುರಾಮ್ ಹೇಳ್ತಾನೆ ಅಧ್ಯಕ್ಷರಿಗೆ ಹೇಳೋಣ, ಅಧ್ಯಕ್ಷರಿಗೆ ಹೇಳದಿದ್ರೆ ತೊಂದರೆ ಆಗುತ್ತೆ ಅಂತ. ಆಗ MD ಹೇಳೋದು ಇಲ್ಲ, ಅಧ್ಯಕ್ಷರಿಗೆ ಹೇಳಿದ್ರೆ ದೊಡ್ಡ ರಾದ್ದಾಂತ ಆಗಿಬಿಡುತ್ತೆ, ಅಧ್ಯಕ್ಷರಿಗೆ ಹೇಳೋದು ಬೇಡ, ಒಂದು 2-3 ದಿನ ಸುಮ್ಮನೆ ಇರಿ, ಏನೂ ಹೇಳೋದು ಬೇಡ, 2-3 ದಿನ ಅಂತ ಹೇಳ್ಬಿಡ್ತಾನೆ MD ಪದ್ಮನಾಭ್. 2-3 ದಿನದಲ್ಲಿ ಆ ಕಡೆ ಸೂಸೈಡ್ ಆಗುತ್ತೆ. ಆತ ವೆರಿ ಡೀಟೇಲ್ ಆಗಿ ಅಂಕಿ-ಅಂಶ ಸಮೇತ ಎಷ್ಟು ಹಣ ವರ್ಗಾವಣೆ ಆಗಿದೆ, ಯಾರ್ಯಾರು ವರ್ಗಾವಣೆ ಮಾಡಿಸಿದ್ದಾರೆ, ಇವೆಲ್ಲವನ್ನ ಸವಿಸ್ತಾರವಾಗಿ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಸೂಸೈಡ್ ಮಾಡ್ಕೋತಾನೆ ಚಂದ್ರಶೇಖರನ್. ಈಗ ಈ ಪ್ರಕರಣದಲ್ಲಿ A7 ಆಗಿರುವ ಪದ್ಮನಾಭ್ ಮತ್ತು A8 ಪರಶುರಾಮ್ ಮೀಟ್ ಮಾಡಿದ್ದ, ಅಂದರೆ ಒಂದು ಮೀಟಿಂಗ್ ನಡೆಸಿದ್ದಂತಹ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಈ ಪ್ರಕರಣದಲ್ಲಿ ನಾಗೇಂದ್ರ, ಈ ಕಡೆ ಬಸನಗೌಡ ದದ್ದಲ್, ಇವರೆಲ್ಲ ಈ ಪ್ರಕರಣದಲ್ಲಿ ಹೆಸರುಗಳು ಕೇಳಿಬಂದಿದೆ. ಇವತ್ತು ಮಧ್ಯಾಹ್ನ ಬಸನಗೌಡ ದದ್ದಲ್, ಈ ವಾಲ್ಮೀಕಿ ನಿಗಮದ ಅಧ್ಯಕ್ಷರು, ಅವರು ಇವತ್ತು ವಿಚಾರಣೆಗೆ ಬರ್ತಾರೆ. ಆದರೆ ಇಲ್ಲಿ ಈ ರೆಕಾರ್ಡ್ ಆಗಿರುವ ವಿಡಿಯೋ ಪ್ರಕಾರ ಬಸನಗೌಡ ದದ್ದಲ್ ಅವರ ಮಾಹಿತಿ ಇಲ್ಲ, ಅವ್ರಿಗೆ ವಿಚಾರನೇ ಗೊತ್ತಿಲ್ಲ. ಅವ್ರಿಗೆ ವಿಚಾರವನ್ನು ಹೇಳೋದಕ್ಕೆ ಹೊರಟಿದ್ರು, ಆದರೆ ಪದ್ಮನಾಭ್ ಬೇಡ ಅಂತ ಹೇಳ್ತಾನೆ. ಪರಶುರಾಮ್ ಹೇಳೋಣ ಅಂತಂದ್ರೂ ಕೂಡ ಪದ್ಮನಾಭ್ ರಾಧಾಂತ ಆಗುತ್ತೆ ಬೇಡ ಅಂತ ಹೇಳೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ದದ್ದಲ್ ಈ ಪ್ರಕರಣದ ಉರುಳಿನಿಂದ, ಸಂಕಷ್ಟದಿಂದ
ಪಾರಾಗ್ಬೋದು. ಪಾಪ ಅವ್ರಿಗೇನು ಗೊತ್ತಿದ್ದಂಗಿಲ್ಲ, ಅವರೇನು ಇನ್ವಾಲ್ವ್ಮೆಂಟ್ ಇದ್ದಂಗಿಲ್ಲ. ಇಲ್ಲಿನ ಈ ವಿಡಿಯೋದ ಈ ವಿಚಾರಗಳನ್ನು ಗಮನಿಸ್ತಾ ಹೋದಾಗ ಅಲ್ಲಿ ದದ್ದಲ್ ಅವರಿಗೆ ವಿಚಾರ ಗೊತ್ತಿಲ್ಲ ಅನ್ನೋದೇ ಪ್ರಮುಖವಾಗಿ ಗೋಚರ ಆಗ್ತಾ ಇದೆ. ಆದರೆ ಬಿ ನಾಗೇಂದ್ರ ಅವರ ವಿಚಾರ ಸಚಿವರು ಹೇಳದೆ ಹಿಂಗೆ ಆಗ್ಬಿಡುತ್ತಾ? ಪದ್ಮನಾಭ ಒಂದು ನಿಗಮದ MD ಇಷ್ಟೆಲ್ಲ ಹಣ 187 ಕೋಟಿ ರೂಪಾಯಿ ಹಣ ವರ್ಗಾವಣೆಯನ್ನು ಮಾಡಿಬಿಡ್ಬಹುದಾ? ಅದು ಪಾಲಿಟಿಷಿಯನ್ಸ್ಗಳ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಚಿವರುಗಳ ಅಣತಿ, ಒಪ್ಪಿಗೆ ಅಥವಾ ಮಾಹಿತಿ ಕೊಡದೆ ಹಿಂಗೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇದೆಲ್ಲ ಈಗ ಇನ್ನಷ್ಟೇ ತನಿಖೆಯಿಂದ ಹೊರಗಡೆ ಬರಬೇಕು. ರೂಪೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಒಂದು ಕಡೆ ಬಸನಗೌಡ ದದ್ದಲ್ಲಿಗೆ ರಿಲೀಫ್ ಕೊಟ್ಟಂಗೂ ಕಾಣ್ತಾ ಇದೆ ಈ ವಿಡಿಯೋ, ಇನ್ನೊಂದು ಕಡೆನಲ್ಲಿ ಇಡೀ ಪ್ರಕರಣದ ದಿಕ್ಕನ್ನು ಬದಲಿಸುವ ಲಕ್ಷಣಗಳಿದೆ. ಈ ವಿಡಿಯೋ ಪ್ರಮುಖವಾಗಿ ಏನೇನು ಹೇಳ್ತಾ ಇದೆ, ಇವತ್ತಿನ ಈ ಪ್ರಕರಣದ ಡೆವಲಪ್ಮೆಂಟ್ಗಳೇನೇನಾಗಿದೆ? ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಟ್ವಿಸ್ಟ್ ಸಿಗ್ತಾ ಇದೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರೋಪಗಳನ್ನು ಪ್ರತಿಪಕ್ಷ ಮಾಡ್ತಾ ಇತ್ತು. ಸದನದ ಒಳಗಡೆಯೂ ಕೂಡ ಇಲ್ಲಿ ಸಚಿವರುಗಳು ಅದೇ ರೀತಿಯಾಗಿ ಅಧ್ಯಕ್ಷರು ದದ್ದಲ್ ಅವರ ಪಾತ್ರ ಇದೆ ಅಂತೇಳಿ ಹೋರಾಟ ಮಾಡಲಿಕ್ಕೆ ಮುಂದಾಗಿದೆ. ಅದರ ಮುಂಚೆ ಈ ಒಂದು ವಿಡಿಯೋ ಬಿಡುಗಡೆ ಆಗಿದ್ದು, ಆ ವಿಡಿಯೋದಲ್ಲಿ ಆಡಿಯೋ ಮಾತ್ರ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಆ ಆಡಿಯೋ ಬಿಡುಗಡೆ ಆಗಿದ್ದು ಇಲ್ಲಿ ಎಲ್ಲೋ ಒಂದು ಕಡೆ ಆಗಿ ದದ್ದಲ್ ಅವರಿಗೆ ಕ್ಲೀನ್ ಚಿಟ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗಳು ಇದೀಗ ಹೇಳ್ತಾ ಚರ್ಚೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರ ಗಮನ ಗೊತ್ತಿದ್ದೇ ಹೋಗಿದೆ ಅಂತೇಳಿ ಬಿಜೆಪಿ ಇಲ್ಲಿ ಆರೋಪವನ್ನು ಮಾಡ್ತಾ ಇತ್ತು. ಇಲ್ಲಿ ಅಧ್ಯಕ್ಷರು ಇರ್ಬೋದು, ಸಚಿವರು ಇರ್ಬೋದು, ಅದೇ CM ಇರ್ಬೋದು, ಎಲ್ಲರಿಗೂ ಕೂಡ ಗೊತ್ತಿತ್ತು ಅವರು ಎಲೆಕ್ಷನ್ಗೆ ಫಂಡ್ ಆಗುತ್ತೆ, ಹೀಗಾಗಿ ಈ ಒಂದು ಹಗರಣ ನಡೆದ್ರು ನಡಿಲ್ಲ ಅಂತೇಳಿ ಬಿಟ್ಟುಕೊಟ್ರು ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಆದರೆ ಈ ಆಡಿಯೋ ನೋಡಿದಾಗ ಎಲ್ಲೋ ಒಂದು ಕಡೆಯಾಗಿ ಅಧಿಕಾರಿಗಳು ಮಟ್ಟಕ್ಕೆ ಈ ಒಂದು ಹಗರಣ ನಡೆದಿದೆಯಾ ಅಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಕರಣ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ಇಲ್ಲಿ BMT ಒಂದು ವಾಲ್ಮೀಕಿ ನಿಗಮದ MD ಆಗಿರ್ತಕ್ಕಂಥ ಇಲ್ಲಿ ಪದ್ಮನಾಭ್, ಅದೇ ರೀತಿಯಾಗಿ ಲೆಕ್ಕ ಪರಿಶೋಧಕ CA, ಯಾಕಂತ ಹೇಳಿದ್ರೆ ಏನೋ ಅಕೌಂಟ್ ಲೆಕ್ಕ ವ್ಯವಹಾರ ಮಾಡಬೇಕಾದ್ರೂ ಕೂಡ ಅದು ಆತಮುಖ್ಯ ಆಗುತ್ತೆ. ಚಂದ್ರಶೇಖರ್, ಇಲ್ಲಿ ಅವರಿಬ್ಬರ ನಡುವೆ ನಡೆದಂಥ ಸಂಭಾಷಣೆಗಳೆಲ್ಲವೂ ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಪರಶುರಾಮ್ ಲೆಕ್ಕ ಪರಿಶೋಧಕ, ಪರಶುರಾಮ್ ಮತ್ತು ಪದ್ಮನಾಭ್ ಇಬ್ಬರ ನಡೆದಂಥ ಸಂಭಾಷಣೆ ಗಮನಿಸೋದಾದ್ರೆ ಆತ ಒಂದು ಸಾಕ್ಷಿಗಳಿರಲಿ ಅಂತೇಳಿ ಆ ವಿಡಿಯೋನ ಮಾಡ್ಕೊಂಡು ಅಂತ ಹೇಳಾಗ್ತಾ ಇತ್ತು. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅಧ್ಯಕ್ಷ ತಿಳಿಸಿಬಿಡೋಣ, ಯಾಕಂದರೆ ಸಾಕಷ್ಟು ಅಕ್ರಮ ಆಗ್ತಾ ಇದೆ, ಅಕ್ರಮ ಆಗಿ ಹೋಗಿದೆ, ಇದು ಹೊರಗಡೆ ಬರ್ಬೋದು, ಯಾಕಂತ ಒತ್ತಡ ಆಗ್ತದೆ. ಅಧಿಕಾರಿಗಳೆಲ್ಲರೂ ಕೂಡ ಯಾಕಂದರೆ ಸುಸೈಡ್ ಮಾಡ್ಕೊಂಡಂತ ಅಧಿಕಾರಿ ಚಂದ್ರಶೇಖರ್ ಅವರು ಮೊದಲಿಂದ ಹೇಳ್ತಾ ಇದ್ರು, ಬೇಡ ಈ ರೀತಿಯಾಗಿ ಅನಾಹುತ ಆಗ್ಬಿಡುತ್ತೆ ಅಂತ ಹೇಳಿ. ರೂಪೇಶ್, ನಿಮ್ಮನ್ನ ಮಾತನಾಡ್ತೀನಿ. ರೂಪೇಶ್, ಇನ್ನೊಂದು ಅಪ್ಡೇಟ್ ಇದೆ. ಹಣ ವರ್ಗಾವಣೆ ವಿಚಾರದಲ್ಲಿ ಯಾರು ಒತ್ತಡ ಹಾಕಿದ್ರು? ಬಸನಗೌಡ ದದ್ದಲ್ ಗೋಚರ ಆಗ್ತಾ ಇಲ್ಲ, ಅವ್ರಿಗೆ ವಿಚಾರಣೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲೊಂದು ಚರ್ಚೆ ಆಗಿದೆ ಅಂತ ಹೇಳ್ತಾ ಇದೀವಿ ನಾವು. ಹಾಗಾದ್ರೆ ಯಾರು ಸಚಿವರು ಒತ್ತಡನಾ, ಅಧಿಕಾರಿಗಳ ಮೇಲೆ ಒತ್ತಡ ಇತ್ತ? ಹಣದ ಬಗ್ಗೆನೇ ಇಲ್ಲಿ ಚರ್ಚೆ ಆಗಿರೋದು. MD ಪದ್ಮನಾಭ್ ಮತ್ತು ಅಕೌಂಟೆಂಟ್ ಪರಶುರಾಮ್ ಜೊತೆಗೆ ಚರ್ಚೆ, ಮಾತುಕತೆ ಆಗೋದೇ ಈ ಹಣ ವರ್ಗಾವಣೆ ಬಗ್ಗೆ ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇಬ್ಬರು ಅಧಿಕಾರಿಗಳ ನಡುವೆ ನಡೆದಿರುವಂಥ ಮಾತುಕತೆಯ ಆಡಿಯೋ ಇದು. ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ ಒತ್ತಡವನ್ನು ಹಾಕಿದ್ದಾನೆ ಅನ್ನುವಂಥ ಅನುಮಾನಗಳೂ ಕೂಡ ಇದೆ. ಆಡಿಯೋದಲ್ಲಿ ನೆಕ್ಕುಂಟಿ ನಾಗರಾಜ್ ಬಗ್ಗೆನೇ ಸಂಭಾಷಣೆಯಾಗುತ್ತೆ. ಅಧಿಕಾರಿಗಳ ಆಡಿಯೋದಿಂದ ಸಚಿವರು ಮತ್ತು ಅವರ ಆಪ್ತರ ಕೃತ್ಯ ಕೂಡ ಬೆಳಕಿಗೆ ಬರ್ತಾ ಇದೆ. ಸೊ ಇಲ್ಲಿ ಹುಟ್ಟುಕೊಳ್ಳುವ ಪ್ರಮುಖ ಪ್ರಶ್ನೆ, ಹಣ ವರ್ಗಾವಣೆಗೆ ಒತ್ತಡ ಸಚಿವರ ಕಡೆಯಿಂದಾನೇ ಬಂದಿತ್ತಾ ಅನ್ನೋದು. ಕೇಳಿಸ್ಕೊಳ್ಳಿ ಆ ಆಡಿಯೋನೊಮ್ಮೆ. ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ತರಿಸಿಲ್ಲ, ತರಿಸ್ಬೇಕು ಸರ್. ಅವ್ನು ಜವಾಬ್ದಾರಿ ತರಿಸಿಲ್ಲ, ಅವ್ನು ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೊಂದು ಯಾಕೆ ಹೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಅದಾನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್ ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಸರ್ ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವರು ಅವ್ರ ಕ್ಯಾಪಿಸು. ಸರ್ ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಇದೆಯಲ್ಲ ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್. ಅವ್ನು ಜವಾಬ್ದಾರಿ ತರಿಸಿಲ್ಲ, ಅವ್ನು ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ಗೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೊಂದು ಯಾಕೆ ಹೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಅದಾನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್ ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಸರ್ ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವರು ಅವ್ರ ಕ್ಯಾಪಿಸು. ಸರ್ ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಇದೆಯಲ್ಲ ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ ದೊಡ್ಡ ಅಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, ಒಂದು ದಿವಸ ನಾನೇ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ
ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಸರ್ ಹೆಂಗೆ ಮ್ಯಾನೇಜ್ ಮಾಡೋಕ್ಕೆ? ಅಕೌಂಟೇ ತೋರಿಸ್ತೀರಾ? ಸರ್ ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್ ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ದಿರಾ ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಳ್ಳಿ, ಇವಾಗ ಏನು ಅಮೌಂಟ್ ಇದೆ ಅದೊಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು. ದುಡ್ಡು ಬ್ಯಾಂಕ್. ಈ ಆಡಿಯೋದಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ವಾಲ್ಮೀಕಿ ನಿಗಮ ಅಕ್ರಮದ ಬಗ್ಗೆ ಅಧಿಕಾರಿಗಳಿಗೆ ಮೊದಲೇ ಮಾಹಿತಿ ಇದ್ದಂಗಿದೆ. ರಾದ್ಧಾಂತ ಆಗತ್ತೆ ಗೊತ್ತಾದ್ರೆ MD ಮತ್ತು ಅಕೌಂಟೆಂಟ್ ಇಬ್ಬರಿಗೂ ಕೂಡ ಈ ಪ್ರಕರಣದಲ್ಲಿ ಈ ಅಕ್ರಮಕ್ಕೆ ಅವರ ಬೆಂಬಲ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವರ ಕಚೇರಿಯ ಒತ್ತಡಕ್ಕೆ ಮಣಿದು ಈ ಅವ್ಯವಹಾರವನ್ನು ನಡೆಸ್ದಂಗೆ ಕಾಣ್ತಾ ಇದೆ ಮತ್ತು ಈ ಹಣ ಅಕ್ರಮ ವರ್ಗಾವಣೆಗೆ ಸಾಥ್ ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಂಭಾಷಣೆಯಿಂದಲೇ ಹಗರಣದ ಸ್ಫೋಟಕ ಸತ್ಯ ಗೊತ್ತಾಗ್ತಾ ಇರುವಂಥದ್ದು. ಸೊ ಇಬ್ರು ಮಾತಾಡಿರುವ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಅಧ್ಯಕ್ಷರ ಬಗ್ಗೆ ಉಲ್ಲೇಖ ಆಗತ್ತೆ. ಅಧ್ಯಕ್ಷರಿಗೆ ಹೇಳೋಣ ಅಂತಂದ್ರೆ ಬೇಡ ಬೇಡ ರಾದ್ಧಾಂತ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಈ ಚಂದ್ರಶೇಖರನ್ ಬಗ್ಗೆ ಮಾತಾಡ್ತಾರೆ. ಚಂದ್ರಶೇಖರನ್ ಮೇಲೆ ಗೂಬೆ ಕೂರಿಸುವ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅವ್ರು ಅದು ಮಾಡಿಲ್ಲ, ಅದು ಬೇರೆ ಬೇರೆ ವಿಚಾರಗಳನ್ನು ಅವ್ರು ಉಲ್ಲೇಖ ಮಾಡ್ತಾರೆ. ಕೇಳಿಸ್ಕೊಳ್ಳಿ ಮತ್ತೊಂದ್ಸಲ ಆಡಿಯೋನ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ ದೊಡ್ಡ ರಾದ್ಧಾಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಬಿಡೋಣ, ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ ಆಯ್ತಪ್ಪ ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಸರ್ ಹೆಂಗೆ ಮ್ಯಾನೇಜ್ ಮಾಡೋಕ್ಕೆ? ಅಕೌಂಟೇ ತೋರಿಸ್ತೀರಾ? ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್ ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ದಿರಾ ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಳ್ಳಿ, ಇವಾಗ ಏನು ಅಮೌಂಟ್ ಇದೆ ಅದೊಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋದು. ರೂಪೇಶ್ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಇಲ್ಲೊಂದು ಆಡಿಯೋ ಇದೆ. ಆಡಿಯೋದಲ್ಲಿ ಅವರು ಚಂದ್ರಶೇಖರನ್ ಬಗ್ಗೆ ಮಾತನಾಡ್ತಾರೆ, ಅಧ್ಯಕ್ಷರ ಬಗ್ಗೆ ಮಾತನಾಡ್ತಾರೆ. ಅಧ್ಯಕ್ಷರು ಹೇಳಿದ್ರೆ ರಾದ್ಧಾಂತ ಆಗುತ್ತೆ ಅಂತ ಹೇಳ್ತಾರೆ. ಬ್ಯಾಂಕಲ್ಲಿ ಕೇಸ್ ಆದರೆ ಹಣ ಬರುತ್ತಾ ಅಂತ ಕೇಳ್ತಾರೆ. ಇದೆಲ್ಲವೂ ಅಕ್ರಮಕ್ಕೆ ಸಂಬಂಧಪಟ್ಟಂಥ ಆಡಿಯೋನೇ ಅಲ್ವಾ? ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯಗಳಾಗುತ್ತಾ? ಯಾರ್ಯಾರ ನಡುವಿನ ಸಂಭಾಷಣೆ, ಯಾವಾಗ ಆಗಿರೋ ಸಂಭಾಷಣೆ ಇದು? ಪ್ರಣುತ್, ಇಲ್ಲಿ ಪ್ರಮುಖವಾಗಿ ಇದು ಯಾಕಂದರೆ ಪರಶುರಾಮ್ ಮತ್ತು ಇಲ್ಲಿ ಪದ್ಮನಾಭನ್ ನಡೆದಂತಹ ಈ ಒಂದು ಆಡಿಯೋ ಏನಿದೆ ಇದು ಸಾಕಷ್ಟು ವೈರಲ್ ಆಗ್ತಿರ್ತಕ್ಕಂಥದ್ದು. ಇದು ಕೇಸ್ನಲ್ಲಿ ಮಹತ್ವದ ಟ್ವಿಸ್ಟ್ ಸಿಗುತ್ತೆ. ಯಾಕಂದರೆ ಲೆಕ್ಕ ಪರಿಶೋಧಕ, ಅದೇ ರೀತಿಯಾಗಿ ಆ ನಿಗಮದ MD ಆಗಿರ್ತಕ್ಕಂಥ ಪದ್ಮನಾಭನ್ ಇವರ ನಡುವೆ ನಡೆದಂಥ ಸಂಭಾಷಣೆಗಳು. ಯಾಕಂತ ಹೇಳಿದ್ರೆ ಅವರು ಮೊದಲೇದಾಗಿ ಹೇಳತಕ್ಕ ಪ್ರಕಾರವಾಗಿ ಅವರು ಈ ಅಧಿಕಾರಿಗಳ ಮಟ್ಟದಲ್ಲೇ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ, ಅದೇ ರೀತಿಯಾಗಿ ಅಧಿಕಾರಿಗಳೆಲ್ಲವೂ ಕೂಡ ಗಮನಕ್ಕಿತ್ತು. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ನುಣುಚಿಕೊಳ್ಳುವಂಥ ಪ್ರಯತ್ನವೇ ಇಲ್ಲ. ಆಡಿಯೋ ಸ್ಪಷ್ಟವಾಗಿ ಹೇಳ್ತಾ ಇದೆ ಇಬ್ಬರು ಕೈವಾಡ, ಯಾಕಂದರೆ ಪದ್ಮನಾಭನ್ ಇರ್ಬೋದು, ಪರಶುರಾಮ್ ಇರ್ಬೋದು, ಅವರಿಬ್ಬರ ಕೈವಾಡ ಇರೋದು ಸ್ಪಷ್ಟ ಆಗ್ತಾ ಇದೆ ಇಲ್ಲಿ. ಯಾಕಂತ ಹೇಳಿದ್ರೆ ಆಡಿಯೋಲಿ ಮೊದಲ ಅವ್ರ ಉದ್ದೇಶ ಏನಿತ್ತಂದ್ರೆ ಅಕ್ರಮ ಆಗಿ ಹೋಗಿದೆ, ಮತ್ತೆ ಪುನಃ ಹಣಕಾಸನ್ನು ತರಿಸ್ಕೊಳ್ಬಹುದಾ ಅಥವಾ ತೆಗೆದುಕೊಳ್ಬೋದು. ಯಾಕಂದ್ರೆ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗುತ್ತೆ ಅನ್ನೋಂಥ ಗೊತ್ತಾಯಿತು. ಯಾವಾಗ ಅದು ಗೊತ್ತಾಯಿತು ಅವಾಗ ಪುನಃ ಮತ್ತೆ ಹಣಕಾಸನ್ನು ವಾಪಸ್ ಹಾಕಿಸ್ಕೊಳ್ಳುವಂಥ ಪ್ಲಾನ್ ಮಾಡ್ಕೊಳ್ತಾರೆ. ಹೀಗಾಗಿ ಸೋಮವಾರ ಮಂಗಳವಾರ ಬುಧವಾರ 3 ದಿನ ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ ಅಂತ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ನಿಗಮದ MD ದದ್ದಲ್ ಅವರಿಗೆ ಶಾಸಕರಾಗಿರ್ತಾರೆ ಅವರು. ಹೀಗಾಗಿ ದದ್ದಲ್ ಅವರಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅವ್ರು ತಿಳಿಸೋಣ ಅಂತ ಹೇಳಿದಾಗ ಇಲ್ಲ ಬೇಡ ರಾದ್ಧಾಂತ ಆಗುತ್ತೆ, ಹೀಗಾಗಿ ನಮ್ಮನ್ನು ಮಟ್ಟಿಗೆ ಮ್ಯಾನೇಜ್ ಮಾಡೋಣ ಅಂತ ಹೇಳಿ ಅಲ್ಲಿ ಮೊದಲ ಬಾರಿಗೆ ಅಂದ್ಕೊಂತಾರೆ. ಅದಾದ ಬಳಿಕ ಹೋಗಿ ಬ್ಯಾಂಕ್ ಅವ್ರಿಗೆ ತಿಳಿಸಿದ್ರೆ ಏನಾಗುತ್ತೆ, ಕೇಸ್ ರಿಜಿಸ್ಟರ್ ಆಗುತ್ತೆ, ಹಣ ಬರುತ್ತಾ, ಈ ರೀತಿಯಾಗಿರ್ತಕ್ಕಂಥ ಮಾತುಗಳು ಕೂಡ ಬರುತ್ತೆ. ಹೀಗಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಒಂದು ಕಡೆ ಇಲ್ಲಿ ಅವರಿಬ್ಬರಿಗೆ ಗೊತ್ತಿದೆ ಅಂತೇಳಿ, ಮತ್ತೊಂದು ಕಡೆ ಬ್ಯಾಂಕ್ ಅಧಿಕಾರಿಗಳು ಕೂಡ ಸಾಮೀಲಾಗಿದ್ದಿರೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಶಾಸಕರಂತೂ ಸೇಫ್ ಆಗ್ಬೋದು, ಆದರೆ ಸಚಿವರು ಮತ್ತು ಸಚಿವರ ಆಪ್ತರು ಹೆಸರುಗಳು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬರ್ತಿರೋದ್ರಿಂದ ಇವರು ಯಾವ ರೀತಿಯಾಗಿ ಈ ಕೃತ್ಯದಲ್ಲಿ ಭಾಗಿಯಾಗೋದು ಇನ್ನಷ್ಟು ಸ್ಪಷ್ಟತೆಗಳು ಬೇಕಾಗುತ್ತೆ. ಹೀಗಾಗಿ ಪ್ರಕರಣ ಸಂಬಂಧಪಟ್ಟಂತೆ SIT ಇದನ್ನೇ ಮಹತ್ವ ಸಾಕ್ಷಿಯಾಗಿ ಬಳಸ್ಕೊಳ್ಳುತ್ತೆ. ಯಾಕಂದ್ರೆ ಒಂದು ಕಡೆ ಹೇಳ್ತಾರೆ ಇಲ್ಲಿ ಒಂದಂತೂ ಸ್ಪಷ್ಟ ದದ್ದಲರು ಗೊತ್ತಿಲ್ಲ ಅಂತೇಳಿ, ಅಲ್ಲಿ ಬಿಟ್ಬಿಡೋಣ, ಸಚಿವರಿಗೆ ಗೊತ್ತೋ ಇಲ್ವೋ, ಸಚಿವರ ಕಟ್ಟಾಬಣೆ ಇತ್ತೋ ಇಲ್ಲವೋ, ಆ ಹಣ ಎಲ್ಲಿ ಹೋಯಿತು, ಪುನಃ ಏನಾದರೂ ಬಳಸ್ಕೊಳ್ತಾ ಈ ಒಂದು ಸರ್ಕಾರ, ಈ ರೀತಿ ಎಲ್ಲ ವಿಚಾರಗಳು ಸ್ಪಷ್ಟ ಆಗಬೇಕಾಗತ್ತೆ. ಹೀಗಾಗಿ ತನಿಖೆ ಇನ್ನಷ್ಟು ಮುಂದುವರಿಬೇಕಾಗತ್ತೆ. ಮತ್ತಷ್ಟು ಆಡಿಯೋಗೋಸ್ಕರವಾಗಿ SIT ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಣುತ್. ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.